ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಿವತ್ತು ಬಜ್ಜಿ ಬೋಂಡ ತೋರಿಸ್ತಾ ಇದ್ದೀನಿ ಅಂತನಾ? ಬಜ್ಜಿ ಬೋಂಡ ಅಲ್ಲ, ಇದು ಮುಂಬೈ ಸ್ಟ್ರೀಟ್ ಫುಡ್, ಫೇಮಸ್ ಮುಂಬೈದು ವಡಾ ಪಾವ್ದು ವಿಡಿಯೋ ನೋಡಿ. ಎಷ್ಟು ಟೇಸ್ಟಿಯಾಗಿ, ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ ತಿನ್ನೋದಕ್ಕಂದರೆ. ಫುಲ್ಲು ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ನಾವು ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಚಾನಲ್ ಬಂದು ಲೈಫ್ ಅಬೌಟ್ ಹವ್ಯಾಸ ಅಂತ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬಂದರೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 7-8ರಿಂದ 9 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 4-5 ಪೀಸ್ ಶುಂಠಿ, ಒಂದು 3-4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ಅದು ಮುಂದೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋ ಒಂದು ಗ್ರೀನ್ ಚಟ್ನಿ ರೆಡಿ ಆಯಿತು. ಹಾಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2-3 ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳಿ. ಒಂದೇ ಒಂದು ಗ್ರೀನ್ ಚಿಲ್ಲಿನ ಸಣ್ಣಗೆ ಚಾಪ್ ಮಾಡಿ ಹಾಕಿ ಜೊತೆಗೆ ಅರಿಶಿನ ಪುಡಿ ಸೇರಿಸಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಈ ಒಗ್ಗರಣೆ ಒಳಗೆ ನಾವು ಬೇಯಿಸಿ ಆಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಮೀಡಿಯಮ್ ಸೈಜ್ದು 4-5 ಆಲೂಗೆಡ್ಡೆನ ಈ ಥರ ನಾವು ಆಲೂ ಪಲ್ಯ ಮಾಡ್ತೀವಲ್ಲ ಆ ಥರ ರೆಡಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಆಲೂಗೆಡ್ಡೆಗೆ ಉಪ್ಪು ಸೇರಿಸಿರೋದ್ರಿಂದ ಮತ್ತೆ ಉಪ್ಪು ಹಾಕ್ತಾಯಿಲ್ಲ. ನೀವು ಬೇಕಂದರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಅದು ಆರಕ್ಕಿಟ್ಟು ನಾವು ಬೋಂಡ ಕರ್ಕೊಳ್ಳೋಕ್ಕೆ ಬಾಣಲಿ ತೊಗೊತೀವಲ್ಲ ಅದೇ ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಮೆಣಸಿನ್ಕಾಯಿನ ಮಧ್ಯ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೊಂಡು ಉಪ್ಪು ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ. ನಾನು ಅರ್ಧ ಗಂಟೆ ಮುಂಚೆನೇ ಬೋಂಡದ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೆ. ಪ್ಲೇನ್ ಬೋಂಡದ ಹಿಟ್ಟು ನಾವು ಮಾಡ್ಕೊತೀವಲ್ಲ ಬಜ್ಜಿ ಬೋಂಡಕ್ಕೆ, ಆ ಥರ ಮಾಡಿಕೊಂಡು ಈ ಥರ ಸ್ವಲ್ಪ ತಗೊಂಡು ಸ್ಪ್ರಿಂಕಲ್ ಮಾಡಿಕೊಂಡು ಈ ಥರ ಬೂಂದಿನೋ ತಪ್ಪರೆ ಮಿಕ್ಸ್ಚರ್ ಟೈಪು ರೆಡಿ ಮಾಡ್ಕೊಳ್ಳಿ. ಅದು ಮುಂದೆ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಅದನ್ನು ಬೆಳ್ಳುಳ್ಳಿ ನಾವು ಮುಂಚೆನೇ ಫ್ರೈ ಮಾಡಿದ್ವಲ್ಲ ಅದ್ರ ಜೊತೆಗೆ ಆರೋದಕ್ಕೆ ಇಟ್ಬಿಡಿ. ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ನೀವು ಈ ಥರ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡು ಅದನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ನಾವೇನು ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು 2 ಖಾರದ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ದಟ್ ನಮಗೆ ರೆಡ್ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದೇ ವಡಾ ಪಾವ್ಗೆ ಸೀಕ್ರೆಟ್ ಇಂಗ್ರೀಡಿಯೆಂಟು. ಸೊ ಇದನ್ನು ರೆಡಿ ಮಾಡಿ ಇದನ್ನು ಮತ್ತೆ ಅಗೇನ್ ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಟೇಸ್ಟಿಯಾಗಿ ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ನಾನು ನಿಂಬೆಹಣ್ಣಿನ ಗಾತ್ರಕ್ಕೆ ಆಲೂಗೆಡ್ಡೆ ಪಲ್ಯ ಮುಂಚೆನೇ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಿಂಬೆಹಣ್ಣಿನ ಗಾತ್ರಕ್ಕೆ ಒಂದೇ ಸಮನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾವು ಬೋಂಡ ಹಿಟ್ಟಿನಲ್ಲಿ ಈ ಥರ ಸೇಮ್ ನಾವು ಆಲೂ ಬೋಂಡ ಹೇಗೆ ಮಾಡ್ತೀವೋ ಆ ಥರ ಬೋಂಡ ಹಿಟ್ಟಲ್ಲಿ ಕರ್ಕೊಳ್ಳಿ. ಎಷ್ಟು ಚೆನ್ನಾಗಿರೋ, ಎಷ್ಟು ಬ್ಯೂಟಿಫುಲ್ಲಾಗಿರೋ ಆಲೂ ಬೋಂಡ ರೆಡಿ ಆಯ್ತಲ್ವಾ? ನಾನು ಈ ಆಲೂ ಬೋಂಡ ಮಾಡ್ಬೇಕಾದ್ರೆ ನನ್ನ ಮಕ್ಕಳು ಹಾಗೆ ಬೋಂಡ ತೊಗೊಂಡು ತಿಂದ್ಬಿಟ್ರು. ಇವಾಗಂದರೆ ಸಮ್ಮರು, ಎಲ್ಲರಿಗೂ ರಜಾ ಕೊಟ್ಟಿದ್ದಾರೆ, ಮಾಡಿ ಮಕ್ಳಿಗೂ ಇಷ್ಟ ಆಗುತ್ತೆ. ಆಮೇಲೆ ನಮಗೂ ಏನೋ ಹೊಸದು ಕಲ್ತ್ವಿ, ಒಂದು ಅಥೆಂಟಿಕ್ ಫುಡ್ಡು ಅಂತ ಅನಿಸುತ್ತೆ. ಆಮೇಲೆ ನಾನು ಒಂದು ರೌಂಡು ಮತ್ತು ಒಂದು ಫ್ಲ್ಯಾಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಟ್ ಫ್ಲ್ಯಾಟು ಒಂದೊಂದು ಕಡೆ ಸಿಗುತ್ತೆ, ರೌಂಡು ಸಿಗುತ್ತೆ. ಆದರೆ ಮೇಜರ್ಲಿ ಎಲ್ಲ ಕಡೆ ರೌಂಡು, ಬಟ್ಟು ವಡಾ ಅಂತ ಹೇಳಿದಾಗ ಅದು ವಡಾ ಸ್ಟೈಲಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೊಂದು ಫ್ಲ್ಯಾಟಾಗಿ ವಡೆ ಥರನೇ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬೋಂಡಗಳನ್ನ ನಿಮ್ಗೆ ಎಷ್ಟು ಬೇಕು ಪಾವು ಅಷ್ಟು ಬೋಂಡಗಳನ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡ್ತಾ ಇರೋ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದಟ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಹೊಸ ಡಿಶಸ್ ಏನಾದರೂ ತೋರಿಸಿ ನೋಡೋಕ್ಕೆ ಚೆನ್ನಾಗಿರೋದು ಸ್ನ್ಯಾಕ್ಸ್ ಟೈಪು ಅಂದ್ಬಿಟ್ಟು. ಸೊ ಅವರಿಗೋಸ್ಕರನೇ ಈ ವಿಡಿಯೋ. ನೀವು ಅಷ್ಟೇ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ನನ್ನ ಚಾನಲಲ್ಲಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳಿಸಿ. ನೋಡಿ ಹಾಗೆ ಮಾತಾಡ್ತಾ ಬೋಂಡ ರೆಡಿ ಆಗ್ತಾಯಿದೆ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಬಂದು DIYs ಮತ್ತು ಈ ಥರ ಲೈಟ್ ಸ್ನ್ಯಾಕ್ಸು ಈಸಿಯಾಗಿ ಮಾಡೋದು. ನೋಡಿ ಬೋಂಡ ರೆಡಿ ಆಯಿತು. ಅದನ್ನು ಈ ಥರ ನಾವು ಪಾವ್ ತೊಗೋಬೇಕು. ಇದೆಲ್ಲ 20 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ಎಲ್ಲ 50-60 ರೂಪಾಯಿ ಒಂದು ವಡಾ ಪಾವ್ಗೆ. ಬಟ್ ಇದು 20 ರೂಪಾಯಿಗೆ 4 ಪೀಸ್ ಬರುತ್ತೆ ಪಾವು. ಸೊ ದಟ್ ಅದನ್ನು ತೊಗೊಂಡು ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಕಟ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅರ್ಧ ಓಪನ್ ಮಾಡ್ಕೋಬೇಕು ಅಷ್ಟೇ. ಅರ್ಧ ಓಪನ್ ಮಾಡಿಕೊಂಡು ನಾವು ಮುಂಚೆನೇ ರೆಡ್ ಚಟ್ನಿ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಖಾರ ನಿಮಗೆ ಎಷ್ಟು ಬೇಕು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಅವ್ರವ್ರ ಟೇಸ್ಟಿಗೆ ತಕ್ಕನಾಗಿ. ಬಟ್ ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಚಟ್ನಿ ಹಾಕ್ಕೊತಾ ಇದ್ದೀನಿ. ಹಾಗೆ ಗ್ರೀನ್ ಚಟ್ನಿ ಸ್ಟಾರ್ಟಿಂಗಲ್ಲೇ ಮಾಡಿದ್ವಲ್ಲ, ವಿಡಿಯೋ ಸ್ಟಾರ್ಟಿಂಗಲ್ಲೇ, ಆ ಚಟ್ನಿ ಹಾಕೋದನ್ನ ಮಾತ್ರ ಮರಿಬೇಡಿ. ಅದೇ ನಿಮಗೆ ಒಂಥರ ಒಳ್ಳೆ ಟೇಸ್ಟ್ ಕೊಡೋದು, ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ಸೊ ಅದನ್ನು ಅಷ್ಟೇ ನಿಮ್ಮ ಟೇಸ್ಟಿಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಕಡಿಮೆ ಹಾಕೋಬೋದು. ನೋಡಿ ಈ ಥರ ಎರಡೂ ಸೈಡು ಅಪ್ಲೈ ಮಾಡಿಕೊಂಡು ನಾವು ಮಾಡ್ಕೊಂಡಿರೋ ವಡ ತೊಗೊಂಡು ಮಧ್ಯದಲ್ಲಿ ಪ್ಲೇಸ್ ಮಾಡಿದ್ರೆ ಸೂಪರಾಗಿರೋ ಅಥೆಂಟಿಕ್ ಸ್ಟೈಲ್ದು ವಡಾ ಪಾವು ರೆಡಿ ಆಯಿತು. ಇದನ್ನು ನೀವು ಬೇಕಾದರೆ ಆನಿಯನ್ ಜೊತೆನೂ ಟೇಸ್ಟ್ ಮಾಡ್ಬೋದು. ಒಂದೊಂದು ಕಡೆ ಆನಿಯನ್ನು ಸರ್ವ್ ಮಾಡ್ತಾರೆ, ಬಟ್ ನಾನು ಹೇಗೆ ಅಥೆಂಟಿಕ್ಕಾಗಿ ಮಾಡ್ತಾರೋ ಅದೇ ಥರನೇ ಮಾಡಿ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ.